ಎಲ್ಲರಿಗೂ ನಮಸ್ಕಾರ. ಹೆರಿಗೆ ಅಂದ್ರೆ ಅದೊಂದು ಸ್ಪ್ರಿಂಟ್ ಓಟ, ಅಂದ್ರೆ ಬೇಗನೆ ಮುಗಿದು ಹೋಗುತ್ತೆ ಅಂತ ಅನ್ಕೋತೀವಿ. ಆದರೆ ವಾಸ್ತವದಲ್ಲಿ ಅದೊಂದು ಮ್ಯಾರಥಾನ್ ಇದ್ದ ಹಾಗೆ. ಇಂದು ಆ ಮ್ಯಾರಥಾನ್ನ ಅತ್ಯಂತ ದೀರ್ಘವಾದ ಆದರೆ ಅಷ್ಟೇ ಪ್ರಮುಖವಾದ ಮೊದಲ ಹಂತದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈ ಸಂಖ್ಯೆಯನ್ನು ನೋಡಿ, 24 ಗಂಟೆಗಳಿಗಿಂತಲೂ ಹೆಚ್ಚು. ಹೌದು, ಹೆರಿಗೆಯ ಮೊದಲ ಹಂತ ಇಷ್ಟು ದೀರ್ಘವಾಗಿರಬಹುದು. ಇದು ಈ ಹಂತದ ಪ್ರಾಮುಖ್ಯತೆಯನ್ನ ಸ್ಪಷ್ಟವಾಗಿ ಹೇಳುತ್ತೆ. ಹಾಗಾದ್ರೆ ಇಷ್ಟು ದೀರ್ಘವಾದ ಅನಿಶ್ಚಿತವಾದ ಕಾಯುವಿಕೆಯನ್ನ ನಿಭಾಯಿಸೋದು ಹೇಗೆ? ಆತಂಕ ಪಡುವ ಬದಲು ಈ ಅವಧಿಯನ್ನೇ ಒಂದು ಸಬಲೀಕೃತ ಸಿದ್ಧತೆಯ ಹಂತವಾಗಿ ಹೇಗೆ ಬದಲಾಯಿಸಬಹುದು? ಬನ್ನಿ, ಇದರ ಬಗ್ಗೆನೇ ಇವತ್ತು ಆಳವಾಗಿ ಮಾತಾಡೋಣ. ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳೋದೇನು ಅಂದ್ರೆ, ಆಸ್ಪತ್ರೆಗೆ ಹೋದ್ವಿ ಅಂದ್ರೆ ಸಾಕು, ಹೆರಿಗೆ ಇನ್ನೇನು ಆಗೇ ಬಿಡುತ್ತೆ ಅಂತ, ಅಲ್ವಾ? ಆದ್ರೆ ನಿಜವಾಗ್ಲೂ ಹಾಗೇನಾ? ಬನ್ನಿ, ಈ ನಂಬಿಕೆಯ ಹಿಂದಿರೋ ಸತ್ಯ ಏನು ಅಂತ ನೋಡೋಣ. ಹೌದು, ಹೆಚ್ಚಿನವರ ನಿರೀಕ್ಷೆ ಇದೇ ಆಗಿರುತ್ತೆ. ಆಸ್ಪತ್ರೆಯ ಬಾಗಿಲು ತಟ್ಟಿದ್ರೆ ಸಾಕು, ಇನ್ನೇನು ಕೆಲವೇ ಗಂಟೆಗಳಲ್ಲಿ ಮಗು ನಮ್ಮ ಕೈಯಲ್ಲಿರುತ್ತೆ ಅಂತ. ಇದು ತುಂಬಾನೇ ಸಹಜವಾದ ಒಂದು ನಿರೀಕ್ಷೆ. ಆದರೆ ರಿಯಾಲಿಟಿ ಬೇರೆನೇ ಇದೆ. ಮೊದಲ ಹಂತ ಅನ್ನೋದು ಸ್ಪೀಡ್ ಬಗ್ಗೆ ಅಲ್ಲವೇ ಅಲ್ಲ, ಬದಲಾಗಿ ದೇಹವನ್ನ ಮುಂದಿನ ಅತಿ ಮುಖ್ಯ ಹಂತಕ್ಕೆ ರೆಡಿ ಮಾಡೋದು. ಇದನ್ನೊಂದು ರೀತಿ ಮನೆಗೆ ಅಡಿಪಾಯ ಹಾಕ್ತಾ ಹಾಗೆ ಅನ್ಕೊಳ್ಬೋದು. ಹಾಗಾದ್ರೆ ಈ ಸಿದ್ಧತೆಯ ಹಂತದಲ್ಲಿ ದೇಹದೊಳಗೆ ನಿಜವಾಗಿ ಆಗ್ತಿರೋದು ಏನು? ಇದರ ಹಿಂದಿನ ಸೈನ್ಸ್ ಏನು? ಬನ್ನಿ, ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ವೈದ್ಯಕೀಯ ಭಾಷೆಯಲ್ಲಿ ಇದನ್ನ ಸುಪ್ತ ಹಂತ ಅಥವಾ ಲೇಟೆಂಟ್ ಫೇಸ್ ಅಂತ ಕರೀತಾರೆ. ಈ ಹಂತದಲ್ಲಿ ಗರ್ಭಕಂಠ ಹೆರಿಗೆಗೆ ಸಿದ್ಧವಾಗೋಕೆ ಶುರುವಾಗುತ್ತೆ. ಇದರ ವಿಶೇಷತೆ ಏನಂದ್ರೆ, ಇದು ತುಂಬಾ ಹೊತ್ತಿರುತ್ತೆ, ಆದರೆ ನೋವು ಅಥವಾ ಸಂಕೋಚನಗಳು ಅಷ್ಟೊಂದು ತೀವ್ರವಾಗಿ ಅಥವಾ ರೆಗ್ಯುಲರ್ ಆಗಿ ಇರೋದಿಲ್ಲ. ಈ ಸಮಯದಲ್ಲಿ ದೇಹದಲ್ಲಿ 2 ಮುಖ್ಯವಾದ ಬದಲಾವಣೆಗಳು ಆಗ್ತಾ ಇರುತ್ತೆ. ಒಂದು ಎಫೇಸ್ಮೆಂಟ್, ಅಂದ್ರೆ ಗರ್ಭಕಂಠ ಮೆತ್ತಗಾಗಿ ತೆಳುವಾಗೋದು. ಇನ್ನೊಂದು ಡೈಲಟೇಷನ್, ಅಂದ್ರೆ ಅದು ನಿಧಾನವಾಗಿ ತೆರೆದುಕೊಳ್ಳಕ್ಕೆ ಶುರುವಾಗೋದು. ಈ 2 ಪ್ರಕ್ರಿಯೆಗಳು ಮುಂದಿನ ಹಂತಕ್ಕೆ ತುಂಬಾನೇ ಮುಖ್ಯ. ಈ ಇಡೀ ಪ್ರಕ್ರಿಯೆ ನಡೆಯೋದೇ ಹಾರ್ಮೋನ್ಗಳ ಕಂಟ್ರೋಲ್ನಲ್ಲಿ. ಇಲ್ಲಿ ಹೆರಿಗೆಗೆ ಹೆಲ್ಪ್ ಮಾಡೋ ಹಾರ್ಮೋನ್ಗಳಿಗೂ ಮತ್ತೆ ಅದನ್ನ ತಡೆಯೋ ಹಾರ್ಮೋನ್ಗಳಿಗೂ ಒಂದು ರೀತಿ ಫೈಟೇ ನಡೀತಿರುತ್ತೆ. ಈ ಸ್ಲೈಡ್ ನೋಡಿ, ಒಂದು ಕಡೆ ಆಕ್ಸಿಟೋಸಿನ್ ಇದೆ. ಇದನ್ನ ಗೋ ಹಾರ್ಮೋನ್ ಅಂತಾನೆ ಹೇಳಬಹುದು, ಯಾಕಂದ್ರೆ ಇದು ಸಂಕೋಚನಗಳನ್ನು ಜಾಸ್ತಿ ಮಾಡುತ್ತೆ ಮತ್ತು ಶಾಂತವಾದ ವಾತಾವರಣ ಇದ್ದಾಗ ಇದು ಚೆನ್ನಾಗಿ ಕೆಲಸ ಮಾಡುತ್ತೆ. ಇನ್ನೊಂದು ಕಡೆ ಇದೆ ಅಡ್ರಿನಾಲಿನ್. ಇದು ಸ್ಟಾಪ್ ಹಾರ್ಮೋನ್ ಇದ್ದಾಗೆ ಟೆನ್ಷನ್, ಭಯ, ಒತ್ತಡ ಜಾಸ್ತಿ ಆದಾಗ ಇದು ರಿಲೀಸ್ ಆಗುತ್ತೆ. ಇದು ಆಕ್ಸಿಟೋಸಿನ್ ಕೆಲಸವನ್ನ ತಡೆದು ಹೆರಿಗೆ ಪ್ರಕ್ರಿಯೆನೇ ನಿಧಾನ ಮಾಡಿಬಿಡ್ಬೋದು. ಅದಕ್ಕೆ ಈ ಹಂತದಲ್ಲಿ ಶಾಂತವಾಗಿರೋದು ತುಂಬಾನೇ ಇಂಪಾರ್ಟೆಂಟ್. ಹಾಗಾದ್ರೆ ಈ ಹಂತವನ್ನ ಚೆನ್ನಾಗಿ ನಿಭಾಯಿಸೋದು ಹೇಗೆ? ಅದಕ್ಕಾಗಿ ಇರೋದು ಈ 4 ಆಧಾರ ಸ್ತಂಭಗಳ ತಂತ್ರ. ಇದು ಈ ಹಂತವನ್ನ ಈಸಿಯಾಗಿ ದಾಟೋಕೆ ಹೆಲ್ಪ್ ಮಾಡೋ ಒಂದು ಸಿಂಪಲ್ ಫ್ರೇಮ್ವರ್ಕ್. ಈ 4 ಸ್ತಂಭಗಳು ತುಂಬಾ ಸಿಂಪಲ್, ಆದರೆ ಅಷ್ಟೇ ಪವರ್ಫುಲ್. ಯಾವುವು ಅಂದ್ರೆ ವಿಶ್ರಾಂತಿ, ಜಲೀಕರಣ ಅಂದ್ರೆ ಸಾಕಷ್ಟು ನೀರು ಕುಡಿಯೋದು, ಪೋಷಣೆ ಮತ್ತು ಗಮನವನ್ನ ಬೇರೆ ಕಡೆಗೆ ಹರಿಸೋದು. ಇವೇ ಸಕ್ಸಸ್ಗೆ ಕೀ. ಮೊದಲನೇದು ವಿಶ್ರಾಂತಿ. ನೆನ್ಪಿಡಿ, ಹೆರಿಗೆ ಒಂದು ಮ್ಯಾರಥಾನ್, ಅದಕ್ಕೆ ಶಕ್ತಿ ಬೇಕೇ ಬೇಕು. ಹಾಗಾಗಿ ಆರಂಭದ ಹಂತದಲ್ಲೇ ಸುಮ್ಮನೆ ಅಡ್ಡಾಡಿ ಶಕ್ತಿಯನ್ನ ಖಾಲಿ ಮಾಡ್ಕೋಬೇಡಿ. ರಾತ್ರಿ ನೋವು ಶುರುವಾದ್ರೆ ಮಲಗಿ ನಿದ್ದೆ ಮಾಡಿ, ಹಗಲಾದ್ರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ಮುಂದಿನ ಹಂತಕ್ಕೆ ಶಕ್ತಿಯನ್ನು ಉಳಿಸಿಡೋದೇ ಇದರ ಮುಖ್ಯ ಗುರಿ. ಎರಡನೆಯದು ಜಲೀಕರಣ. ಗರ್ಭಾಶಯ ಕೂಡ ಒಂದು ಮಸಲ್. ಯಾವುದೇ ಮಸಲ್ ಸರಿಯಾಗಿ ಕೆಲಸ ಮಾಡೋಕೆ ನೀರು ಬೇಕು. ಹಾಗಾಗಿ ಆಗಾಗ ಸ್ವಲ್ಪ ಸ್ವಲ್ಪ ನೀರು ಕುಡಿತಾನೇ ಇರಿ. ಇದರಿಂದ ಗರ್ಭಾಶಯದ ಮಸಲ್ಸ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಮೂರನೆಯದು ಪೋಷಣೆ. ಮುಂದೆ ಸಕ್ರಿಯ ಹೆರಿಗೆ ಶುರುವಾದಾಗ ಡೈಜೆಷನ್ ಸ್ಲೋ ಆಗುತ್ತೆ. ಅದಕ್ಕೆ ಮೊದಲ ಹಂತದಲ್ಲೇ ದೇಹಕ್ಕೆ ಫ್ಯೂಯಲ್ ತುಂಬಿಡೋದು ಒಳ್ಳೆಯದು. ಈ ಸ್ಲೈಡ್ನಲ್ಲಿ ನೋಡಿದ ಹಾಗೆ ಟೋಸ್ಟ್, ಪಾಸ್ತಾ, ಬಾಳೆಹಣ್ಣು ಈ ಥರ ಈಸಿಯಾಗಿ ಜೀರ್ಣವಾಗುವ ಆಹಾರ ತಿನ್ನಿ. ಎಣ್ಣೆ ಪದಾರ್ಥಗಳು, ಜಿಡ್ಡಿನ ಆಹಾರಗಳಿಂದ ದೂರ ಇರಿ. ಮತ್ತು 4ನೇ ಸ್ತಂಭ ಡಿಸ್ಟ್ರಾಕ್ಷನ್, ಅಂದ್ರೆ ಗಮನವನ್ನ ಬೇರೆ ಕಡೆ ಹರಿಸೋದು. ಮೊದಲಿಂದಲೇ ಪ್ರತಿಯೊಂದು ನೋವಿನ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ರೆ ನೋವು ಜಾಸ್ತಿ ಅನ್ಸುತ್ತೆ, ಆತಂಕನೂ ಹೆಚ್ಚಾಗುತ್ತೆ. ಹಾಗಾಗಿ ಏನಾದ್ರೂ ಸಿನಿಮಾ ನೋಡಿ, ಹಾಡು ಕೇಳಿ ಅಥವಾ ಬಿಸಿ ನೀರಿನ ಸ್ನಾನ ಮಾಡಿ. ಸರಿ, ಈಗ ಬರೋಣ ಬಹುಶಃ ಎಲ್ಲರಿಗೂ ಇರೋ ದೊಡ್ಡ ಗೊಂದಲಕ್ಕೆ. ಆಸ್ಪತ್ರೆಗೆ ಯಾವಾಗ ಹೋಗ್ಬೇಕು? ಇಲ್ಲಿ ಇಂಟರ್ನೆಟ್ನಲ್ಲಿ ಸಿಗೋ ಸಲಹೆಗಿಂತ ನಿಮ್ಮ ಡಾಕ್ಟರ್ ಏನ್ ಹೇಳ್ತಾರೆ ಮತ್ತು ಆ ಸಮಯದ ಪರಿಸ್ಥಿತಿ ಏನು ಅನ್ನೋದು ತುಂಬಾನೇ ಮುಖ್ಯವಾಗತ್ತೆ. ನೀವು ಇಂಟರ್ನೆಟ್ನಲ್ಲಿ ನೋಡಿದ್ರೆ 411 ಅಥವಾ 511 ರೂಲ್ ಬಗ್ಗೆ ಕೇಳಿರ್ತೀರ. ಅಂದ್ರೆ
ನೋವು ಪ್ರತಿ 4 ರಿಂದ 5 ನಿಮಿಷಕ್ಕೆ ಬಂದು 1 ನಿಮಿಷ ಇದ್ದು ಇದೇ ರೀತಿ 1 ಗಂಟೆ ಆದ್ಮೇಲೆ ಆಸ್ಪತ್ರೆಗೆ ಹೋಗಿ ಅಂತ ಹೇಳ್ತಾರೆ. ಆದರೆ ವಾಸ್ತವದಲ್ಲಿ, ಅದರಲ್ಲೂ ನಮ್ಮ ದೇಶದ ಪರಿಸ್ಥಿತಿಯಲ್ಲಿ ಟ್ರಾಫಿಕ್ ಇರ್ಬೋದು, ಆಸ್ಪತ್ರೆ ದೂರ ಇರ್ಬೋದು, ಹೀಗೆ ಹಲವು ವಿಷಯಗಳನ್ನ ಗಮನದಲ್ಲಿ ಇಟ್ಕೋಬೇಕು. ಇಲ್ಲಿ ಸೇಫ್ಟಿ ಮೊದಲು. ಹಾಗಾಗಿ ನೋವು ಒಂದು ರೆಗ್ಯುಲರ್ ಪ್ಯಾಟರ್ನಲ್ಲಿ ಶುರುವಾದ ತಕ್ಷಣ ಅದು 10-15 ನಿಮಿಷಕ್ಕೆ ಒಂದ್ಸಲ ಬರ್ತಿದ್ರೂ ಕೂಡ ಹಾಸ್ಪಿಟಲ್ಗೆ ಹೊರಡೋದು ಒಳ್ಳೇದು. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಡಾಕ್ಟರ್ ಮಾತನ್ನ ಕೇಳಿ. ಮನೇಲಿ ಕೊನೆ ಕ್ಷಣದವರೆಗೂ ಕಾಯೋ ರಿಸ್ಕ್ ತಗೊಳ್ಳೋ ಬದಲು ಹಾಸ್ಪಿಟಲ್ಲಿ ಸೇಫಾಗಿ ಕಾಯೋದು ಯಾವಾಗ್ಲೂ ಬೆಟರ್. ಈಗ ಕೆಲವು ತುಂಬಾನೇ ಇಂಪಾರ್ಟೆಂಟ್ ಸೇಫ್ಟಿ ವಾರ್ನಿಂಗ್ಸ್ ಬಗ್ಗೆ ಮಾತಾಡೋಣ. ಇವನ್ನ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬಾರ್ದು. ಈ ಸ್ಲೈಡ್ನಲ್ಲಿರೋ ಚಿಹ್ನೆಗಳು ಕಾಣಿಸ್ಕೊಂಡ್ರೆ ನೋವಿನ ಮಾದರಿ ಹೇಗೆ ಇರ್ಲಿ ತಕ್ಷಣ ನಿಮ್ ಡಾಕ್ಟರ್ಗೆ ಕಾಲ್ ಮಾಡಬೇಕು. ನೀರೊಡೆದ್ರೆ, ಅತಿಯಾದ ರಕ್ತಸ್ರಾವ ಆದ್ರೆ, ಮಗುವಿನ ಚಲನೆ ತುಂಬ ಕಡಿಮೆ ಅನ್ಸಿದ್ರೆ, ಅಥವಾ ನೋವಿನ ನಡುವೆ ಗ್ಯಾಪೇ ಸಿಗದೆ ನಿರಂತರವಾಗಿ ನೋವಿದ್ರೆ ತಕ್ಷಣ ಮೆಡಿಕಲ್ ಹೆಲ್ಪ್ ತಗೊಳ್ಳಿ. ಹಾಗಾದ್ರೆ ಈ ಇಡೀ ಚರ್ಚೆಯ ಸಾರಾಂಶವೇನು? ಬಹುಶಃ ಹೆರಿಗೆಯ ಪ್ರಗತಿಯ ನಿಜವಾದ ರಹಸ್ಯ ಕಾಯುವುದರಲ್ಲಿಲ್ಲ, ಬದಲಾಗಿ ಉಪಯುಕ್ತವಾಗಿ ಕಾಯುವುದನ್ನು ಕಲಿಯುವುದರಲ್ಲಿದೆ. ಈ ಸುಪ್ತ ಹಂತವನ್ನು ಭಯ, ಆತಂಕದಿಂದಲ್ಲ, ಬದಲಾಗಿ ಜ್ಞಾನ ಮತ್ತು ಸಿದ್ಧತೆಯಿಂದ ಎದುರಿಸುವುದೇ ನಿಜವಾದ ಮ್ಯಾರಥಾನ್ ಗೆಲ್ಲೋ ತಂತ್ರ.